ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಾಣಂತಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಆರೋಪಿಸಿ ಬೀದರ್ನ ಎಫ್ಪಿಎ ಆಸ್ಪತ್ರೆ ಮುಂಭಾಗದಲ್ಲಿ ಮೃತ ಮಹಿಳೆಯ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದರು. ಚಿಮ್ಮಕೋಡು ಗ್ರಾಮದ 26 ವರ್ಷದ ಮೀನಾಕ್ಷಿ ಮೃತ ಬಾಣಂತಿ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಅಂತ ಹೇಳಿ ಬೀದರ್ನ ಎಫ್ಪಿಎ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಣಂತಿಗೆ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದು, ಶೌಚಾಲಯಕ್ಕೆ ತೆರಳುವ ವೇಳೆ ಏಕಾಏಕಿ ಮಹಿಳೆ ಕುಸಿದು ಬಿದ್ದಿದ್ದಾಳೆ. ಈ ವೇಳೆ ವೈದ್ಯರು ಇಂಜೆಕ್ಷನ್ ಕೊಟ್ಟಿದ್ದು ಬಾಣಂತಿ ಮಹಿಳೆಯ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರಾಗಿದೆ. ಎಫ್ಪಿಎ ಆಸ್ಪತ್ರೆ ವೈದ್ಯರು ಅಲ್ಲೇ ಸಮೀಪದಲ್ಲಿರುವಂತಹ ಬ್ರಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿದ್ದು, ಬ್ರಿಮ್ಸ್ ವೈದ್ಯರು ಪರೀಕ್ಷೆ ಮಾಡಿದಾಗ ಮಹಿಳೆ ಬಾಣಂತಿ ಸಾವನ್ನಪ್ಪಿರುವುದಾಗಿ ಹೇಳಿದ್ದಾರೆ. ಈ ಹಿನ್ನೆಲೆ ವೈದ್ಯರ ನಿರ್ಲಕ್ಷ್ಯವೇ ಬಾಣಂತಿ ಸಾವಿಗೆ ಕಾರಣ ಅಂತ ಹೇಳಿ ಆರೋಪಿಸಿ ಮೃತ ಬಾಣಂತಿ ಕುಟುಂಬಸ್ಥರು ಬ್ರಿಮ್ಸ್ ಆಸ್ಪತ್ರೆಯಿಂದ ಶವವನ್ನ ತೆಗೆದುಕೊಂಡು ಬಂದು ಎಫ್ಪಿಎ ಆಸ್ಪತ್ರೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದು, ಬಾಣಂತಿಯ ಸಾವಿಗೆ ನ್ಯಾಯ ಒದಗಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ. ಇದು ಮಕ್ಕಳದು ಆಪರೇಷನ್ ಮಾಡ್ಕೋಬೇಕಂತ ಹೇಳಿ ಕರ್ಕೊಂಡ್ ಬಂದೇವ್ರಿ. ಇಲ್ಲಿಗೆ ಕರ್ಕೊಂಡ್ ಬಂದಾದ್ಮೇಲೆ ನಿನ್ನ BP ಶುಗರು ಅದೆಲ್ಲ ಕರೆಕ್ಟ್ ಇತ್ತು ಹುಡುಗಿದು. ಆಪ್ರೇಷನ್ ಎಲ್ಲ ಚಂದ ಮಾಡ್ಯಾರಿ ಡಾಕ್ಟರ್ಸ್. ಆಪ್ರೇಷನ್ ಎಲ್ಲ ಆಗಾದ್ಮೇಲೆ ಇವತ್ತು ಮಧ್ಯಾಹ್ನ ಹಿಡಿದು ಮಧ್ಯಾಹ್ನಕ್ಕೆ ಏನಂತಂದ್ರೆ ಹುಡುಗಿ ಎಲ್ಲ ಸರಿಗಳ, ಏನು ಪ್ರಾಬ್ಲಮ್ ಇಲ್ಲ, ಹುಡುಗಿಗೆ ಎಲ್ಲ ಆರಾಮಳ ಅಂತೇಳಿ ನಮಗೆ ಹೇಳ್ಯಾರ ಸರ್ ಅವರು. ಸುಮಾರು 12 ಗಂಟೆಗೆ ಹೇಳ್ಯಾರ್ರಿ. ಅದಾದ್ಮೇಲೆ ಈಗ 2:30 ಗಂಟೆಗೆ ಹಂಗೆ ಒಂದು ಇಂಜೆಕ್ಷನ್ ಏನೋ ಕೊಟ್ರಂತ್ರಿ ಅವರು. ಆ ಟೈಮ್ನಾಗ ನಾವು ಇಲ್ಲಿ ಇರಲಿಲ್ಲ. ಇಂಜೆಕ್ಷನ್ ಏನೋ ಕೊಟ್ಟಾರಂತ ಸರ್. ಅದು ಇಂಜೆಕ್ಷನ್ ಕೊಟ್ಟು ಹಿಡ್ಕೊಂಡು ನಮ್ಮದು ಪೇಷಂಟ್ಗೆ ಇದು ಬಾಡಿ ಸುಸ್ತು ಬೆಳ್ಕೋತಾ ಬಂದ ಸರ್ ಅವ್ರದ್ದು. ಅದೇನಾಗ್ಯದ ಅಂತಂದ್ರೆ 2:30 ಹಂಗೆ ನಮಗೆ ಫೋನ್ ಹಚ್ಚಿ, ನಮ್ಮ ತಮ್ಮ ಇಲ್ಲಿ ಇದ್ದೀನಿ ರೀ, ಫೋನ್ ಹಚ್ಬಿಟ್ಟು ಅಣ್ಣ ಈ ಥರ ಯಾಕೆ ಮಾತಾಡಲ್ಲ ಉಂಟಳ, ಬರ್ರಿ ನೀವು ಎಲ್ಲರೂ ಅಂತಂತಂದ್ರೆ ನಾವು ಇಲ್ಲಿ ಬರೋತಾನೆ ಸರ್. ನಮ್ಮ ಪೇಷಂಟ್ ಡೆತ್ ಆಗಿಂದಿತ್ತು ಸರ್. ಇಲ್ಲಿ ಜೀವ ಆಲ್ರೆಡಿ ಇಲ್ಲೇ ಹೋಗಿದ್ದಿತ್ತು. ಅವರು ಹಾಸ್ಪಿಟಲ್ದವ್ರು ಏನು ಮಾಡ್ಯಾರ ಅಂತಂತಂದ್ರೆ ಆಂಬುಲೆನ್ಸ್ ಅವರೇ ಕರ್ಸಾರ ಸರ. ಡಿಸ್ಚಾರ್ಜ್ ಸಮರಿ ಮೇಲೆ ಸೈನ್ ತಗೊಂಡಿಲ್ಲ, ಏನಿಲ್ಲ. ಆಂಬುಲೆನ್ಸ್ ಅದ ಕರೆಸಿ ಅವರೇ ಇಲ್ಲಿಂದ ಎಲ್ಲಾರ ತಗೊಂಡು ಹೋಗ್ರಿ ಅಂತೇಳಿ ನಮಗೆ ಹೇಳಿದ್ರು ಸರ್. ಅದಕ್ಕೆ ನಾವೇನು ಮಾಡೀವಿ ಅಂತಂದ್ರೆ ಸೀದಾ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡು ಹೋಗಿದ್ದೇವೆ ಸರ್. ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡು ಹೋಗಾದ್ಮೇಲೆ ಅಲ್ಲಿ ಜಸ್ಟ್ ಒಳಗೆ ನಾವು ತಗೊಂಡು ಹೋಗಿದ್ದೇವೆ ಸರ್. ಡಾಕ್ಟರ್ಸ್ಗಳು ನೋಡಿ ಇದು ಬಾಡಿ ಡೆತ್ ಆಗ್ಯದ, ಇದು ತಗೊಂಡು ನೀವು ಹೋಗ್ರಿ ಅಂತೇಳಿ ಹೇಳಿದ್ರು ಸರ್ ಅವರು. ಹೇಳ್ತಿಲ್ಕಿ ಮತ್ತೆ ನಾವೇನು ಮಾಡಿದ್ದೇವೆ ಸರ್, ಸೀದಾ ಬಾಡಿ ಇಲ್ಲಿ ತಂದಿದ್ದೇವ್ರಿ. ನಮ್ಮದು 25 ವರ್ಷ ಹುಡುಗಿ ಅಳ ಸರ್. ಆಕಿ 4 ಮಕ್ಕಳವ. ಆ ಮಕ್ಕಳಿಗೆ ಪರಿಹಾರ ಕೊಡ್ಬೇಕು ಸರ್. ಆಕಿ ಹುಡುಗಿಗೆ ನ್ಯಾಯ ಸಿಗಬೇಕು. ನಾವು ಸರ್ಕಾರದಿಂದ ನಾವು ಬೇಡಿಕೆ ಇಟ್ಟಿದ್ದೇವೆ 25 ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಅವ್ರಿಗೆ ಇಲ್ಲಿ ಕೊಡಬೇಕು. ಮತ್ತು ಆರೋಪಿಗಳು ಏನು ಅವ್ರಿಗೆ ಎಲ್ಲರಿಗೆ ನಮ್ಮ ಎದುರು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಂತೇಳಿ ನಾವು ನಮ್ಮ ಬೇಡಿಕೆ ಇಟ್ಟಿದ್ದೇವೆ ಸರ್. ಆ ಹುಡುಗಿಗೆ ನ್ಯಾಯ ಸಿಗೋತನ, ಮಕ್ಕಳಿಗೆ ನ್ಯಾಯ ಸಿಗೋತನ ನಾವು ಇಲ್ಲಿಂದ ಯಾರು ಹೇಳಲ್ಲ ಸರ್. ಇದೇನು PFA ಏನು ಫ್ಯಾಮಿಲಿ ಪ್ಲಾನಿಂಗ್ ಇದು ಅದಲ್ರಿ, ಆಪ್ರೇಷನ್ ಮಾಡೋದು ಇದು ಬ್ಲಾಕ್ ಲಿಸ್ಟ್ನಾಗ ಹಾಕಿದ್ದು ಬಂದ್ ಮಾಡ್ಬೇಕು ಸರ್. ಇದು ನಮ್ಮ ಬೇಡಿಕೆ ಅದ. ಮೀನಾಕ್ಷಿ ಅದ ಸರ್, ಅವ್ರದ್ದು ಇಲ್ಲಿ ಚಿಮ್ಕೋಡ್ ಅದ ಸರ್. ಹುಡುಗರು ಚಿಮ್ಕೋಡ್ ಅದ ರೀ. ತವ್ರ ಮನೆ ಚಿದ್ರಿ ಸರ್. ಡೆಲಿವರಿ ಆಗಿ 25 ದಿವಸ ಆಯ್ತು ಸರ್. ಈಗ 20 ದಿವಸ ಕೂಸದ ಸರ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.